ಮೈಲಾಡ್ನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಉನ್ನತ ಶಿಕ್ಷಣ ಸಚಿವ ಡಾ ಎಂ. ಸಿ. ಸುಧಾಕರ್ ಅವರ ಕಾಂಗ್ರೆಸ್ ಪಕ್ಷ ಬೆಂಬಲಿತರಾಗಿ ಎಂ. ಎಚ್. ಶ್ರೀನಿವಾಸ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಎಂ. ವೆಂಕಟೇಶ್ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು, ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿ ಭಾಸ್ಕರ್ ರೆಡ್ಡಿರವರು ಅಧ್ಯಕ್ಷರನ್ನಾಗಿ ಎಂ. ಎಚ್. ಶ್ರೀನಿವಾಸ್ ಹಾಗೂ ಉಪಾಧ್ಯಕ್ಷರನ್ನಾಗಿ ಎಂ. ವೆಂಕಟೇಶ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಆದೇಶ ಮಾಡಿದ್ದಾರೆ. ಇನ್ನು ನೂತನವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾದವರಿಗೆ ಮೈಲಾಡ್ನಹಳ್ಳಿ ಗ್ರಾಮಸ್ಥರು ಹೂಮಾಲೆ ಹಾಕಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬುಕ್ಕನಹಳ್ಳಿ ಶಿವಣ್ಣ, ಕೆಪಿಸಿಸಿ ಸದಸ್ಯ ಕೋಟೆಲೆ ಕೃಷ್ಣಮೂರ್ತಿ, ಕುರುಬೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರೇಂದ್ರಗೌಡ, ಮಾಜಿ ಅಧ್ಯಕ್ಷ ಆನಂದ, ಫ್ಯಾರಾಜನ್, ನಟರಾಜ್, ಶ್ರೀನಿವಾಸ್, ಪಿಲ್ಲಣ್ಣ, ಕೇಶವಮೂರ್ತಿ, ಅನ್ವರ್ ಸ್ವಾಮಿ, ಬಂಡಿ ಮುನಿಯಪ್ಪ, ನಿರ್ದೇಶಕರಾದ ಜಿ. ಎಂ. ಆಂಜನಪ್ಪ, ಎಂ. ರವಿಕುಮಾರ್, ತಿಪ್ಪರಾಜು, ಆರ್. ನಾಗರತ್ನಮ್ಮ, ಎಂ. ಎಚ್. ಗಿರಿಜಾ, ಲಕ್ಷ್ಮೀದೇವಮ್ಮ, ಎಂ. ಎನ್. ರಾಮಚಂದ್ರಪ್ಪ, ಎಂ. ಆಂಜನಪ್ಪ, ಎನ್. ವಿಮಲಮ್ಮ, ಎಂ. ಸುಮಾ ಸೇರಿದಂತೆ ಮೈಲಾಡ್ನಹಳ್ಳಿ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಚುನಾವಣೆ ನಡೆದಿದ್ದು, ಚುನಾವಣೆಯಲ್ಲಿ ಇಲ್ಲಿ 13 ಜನ ಶಾಲೆಗಳಾಗಿದ್ದು, ಇಂದು ಗ್ರಾಮ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಎಲ್ಲರೂ ಒಮ್ಮತದಿಂದ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಸಂಘವನ್ನು ಯಾವ ಥರ ಅಭಿವೃದ್ಧಿ ಮಾಡ್ತೀರಾ? ಸಂಘವನ್ನು ಮುನ್ನಡೆಸಿಕೊಂಡು ಹೋಗುವ ಜವಾಬ್ದಾರಿ ಈ ದಿನ ಮೈಲಾಡ್ನಹಳ್ಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರ ಚುನಾವಣೆ ನಡೆದಿದೆ. ಈ ಅಧ್ಯಕ್ಷರ ಚುನಾವಣೆಯಲ್ಲಿ ಇದರ ಮೊದಲಾಗಿ 13 ಜನ ಆಯ್ಕೆಯಾಗಿದ್ದರು. ಇವತ್ತು ಅಧ್ಯಕ್ಷರ ಸ್ಥಾನ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಆ ಅಧ್ಯಕ್ಷರ ಸ್ಥಾನದಲ್ಲಿ ಶ್ರೀನಿವಾಸ್ ಗೌಡರು, ಉಪಾಧ್ಯಕ್ಷರಲ್ಲಿ ವೆಂಕಟೇಶ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಬ್ಬರಿಗೂ ಮೊದಲನೇದಾಗಿ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಈ ಚುನಾವಣೆಯನ್ನು ಇವತ್ತು ಇಷ್ಟೊಂದು ಸುಸೂತ್ರವಾಗಿ ನಡೆದು ಏನೂ ತೊಂದರೆ ಇಲ್ಲದೆ ಚೆನ್ನಾಗಿ ನಡೆಸ್ಕೊಡೋಕ್ಕೆ ನಮ್ಮ ಯಜಮಾನರಾದ ಎಂ. ಸಿ. ಸುಧಾಕರಣ್ಣವರ ಮಾರ್ಗದರ್ಶನ, ಹಾಲು ಉತ್ಪಾದಕರ ಚಿಂತಾಮಣಿ ನಿರ್ದೇಶಕರಾದ ಊರುವಾಡಿ ಬಾಬಣ್ಣವರ ನಿರ್ದೇಶನ, ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವಣ್ಣ ಅವರು ಒಂದು ಮಾರ್ಗದರ್ಶನ, ಮತ್ತು ನಮ್ಮ ಕೃಷ್ಣಮೂರ್ತಿ ಅಣ್ಣವರ ಒಂದು ಮಾರ್ಗದರ್ಶನ, ಎಲ್ಲರ ಮಾರ್ಗದರ್ಶನ ತಗೊಂಡು ಇವತ್ತು ಮೈಲಾಡ್ನಹಳ್ಳಿಯಲ್ಲಿ ಏನು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಸುಧಾಕರಣ್ಣನವರ ಬಣ ಏನಿದೆ, ಎಲ್ಲರೂ ಕಷ್ಟಪಟ್ಟು ಇವತ್ತು ನಮಗೆ ಈ ಡೈರಿ ಅಧಿಕಾರನ ತಂದುಕೊಡೋಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಎಲ್ಲರಿಗೂ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಊರಿನ ಮುಖಂಡರು ಎಲ್ಲರೂ ತುಂಬ ಕಷ್ಟಪಟ್ಟು ಇದು ಮಾಡಿದ್ದಾರೆ. ನಟರಾಜ್ ಅವರಾಗ್ಬೋದು, ಕೇಶವ್ ಅವರಾಗ್ಬೋದು, ಸೀನಣ್ಣ ಆಗ್ಬೋದು, ಪಿಲ್ಲಣ್ಣ ಆಗ್ಬೋದು, ಪ್ಯಾರೇಜನ್ ಆಗ್ಬೋದು, ಮಾಜಿ ಅಧ್ಯಕ್ಷರು ಆನಂದ್ ಅವರು, ಮುನಿಯಪ್ಪ ಅವರು, ಬಂಡಿ ಮುನಿಯಪ್ಪ ಅವರು, ಪ್ರಕಾಶ್ ಅವರು, ಎಲ್ಲರೂ ಹೆಸರು ಹೇಳೋಕ್ಕೆ ಹೋದರೆ ಜಾಸ್ತಿ ಇದೆ. ಎಲ್ಲರೂ ತುಂಬ ಕಷ್ಟಪಟ್ಟು ಇವತ್ತು ಈ ಸ್ಥಾನ ನಮಗೆ ಲಭ್ಯ ಆಗೋದಕ್ಕೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಎಲ್ಲರಿಗೂ ನಾವು ವಂದನೆಗಳು ಹೇಳ್ತಾ, ಮುಂದಿನ ದಿನಗಳಲ್ಲಿ ಡೈರಿನ ಒಳ್ಳೆ ಅಭಿವೃದ್ಧಿ ಕಡೆ ತಗೊಂಡು ಹೋಗ್ಬೇಕು ಅಂತ ನಮ್ಮ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಮತ್ತು ಎಲ್ಲ ಸದಸ್ಯರಿಗೂ ಒಂದು ಸಣ್ಣ ಕಿವಿ ಮಾತು ನಾವು ಹೇಳ್ತಾ ಇದ್ದೀವಿ. ಧನ್ಯವಾದಗಳು. ಇವತ್ತು ಮೈಲಾಡ್ನಹಳ್ಳಿ ಗ್ರಾಮದಿಂದ ಹಾಲು ಉತ್ಪಾದಕರ ಸಹಕಾರ ಸಂಸ್ಥೆಯಿಂದ ಇವತ್ತು ಡೈರಿ ಎಲೆಕ್ಷನ್ನು ಆಗಿದ್ದು, 31ನೇ ತಾರೀಕು ಡೈರಿ ಎಲೆಕ್ಷನ್ ನಡೆದಿದ್ದು, ಇದರಲ್ಲಿ 13 ಜನ ಅವಿರೋಧವಾಗಿ ಎಲ್ಲರೂ ಸದಸ್ಯರಾಗಿದ್ದರು. ಇವತ್ತೊಂದು ದಿವಸ ಅಧ್ಯಕ್ಷ ಸ್ಥಾನಕ್ಕೆ ಡಾಕ್ಟರ್ ಎಂ. ಸಿ. ಸುಧಾಕರ್ ರೆಡ್ಡಿ ಬಣದಿಂದ ನಾವು ಅವಿರೋಧವಾಗಿ ಕಾಂಗ್ರೆಸ್ ಪಕ್ಷದಿಂದ ಶ್ರೀನಿವಾಸ್ ಗೌಡರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಉಪಾಧ್ಯಕ್ಷರನ್ನು ವೆಂಕಟೇಶ್ ಅವರನ್ನ ಆಯ್ಕೆ ಮಾಡಿಕೊಂಡಿದ್ದು ಇವತ್ತು ವಿಷಯ ಆಗಿರ್ತದೆ. ಈ ಡೈರಿ ಬಂದಾಗಿನಿಂದ ಇದೇ ಮೊದಲ ಬಾರಿಗೆ ನಮ್ಮ ಡಾಕ್ಟರ್ ಎಂ. ಸಿ. ಸುಧಾಕರ್ ರೆಡ್ಡಿ ಕಾಂಗ್ರೆಸ್ ಬಣದಿಂದ ನಾವು ಜಯಶೀಲರಾಗಿದ್ದಾರೆ ಅಂತಂದ್ಬಿಟ್ಟು ತಿಳಿಸ್ತೀವಿ. ಮೈಲಾಡ್ನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಮೈಲಾಡ್ನಹಳ್ಳಿ ಚಿಂತಾನ ತಾಲೂಕು ಇದರ ಅಧ್ಯಕ್ಷರಾಗಿ ಎಂ. ಎಸ್. ಶ್ರೀನಿವಾಸ, ಸನ್ನಾಪ್ತಿ ಹನುಮಂತಪ್ಪ, ಉಪಾಧ್ಯಕ್ಷರಾಗಿ ಎಂ. ವೆಂಕಟೇಶ್, ಸನ್ನಾಪ್ ವೆಂಕಟಪ್ಪರವರು ಅವಿರೋಧವಾಗಿ ಚುನಾಯಿತರಾಗಿರುತ್ತಾರೆ. ನಿರ್ದೇಶಕರಾಗಿ ಜಿ. ಎಂ. ಆಂಜನಪ್ಪ, ಎಂ. ರವಿಕುಮಾರ್, ತಿಪ್ಪರಾಜು, ಆರ್. ನಾಗರತ್ನಮ್ಮ, ಎಂ. ಎಚ್. ಗಿರಿಜಾ, ಲಕ್ಷ್ಮೀದೇವಮ್ಮ, ಎಂ. ಎನ್. ರಾಮಚಂದ್ರ, ಎಂ. ಸಿ. ರಾಮಚಂದ್ರಪ್ಪ, ಎಂ. ಆಂಜಪ್ಪ,
ವಿಮಲಮ್ಮ ಎಂ ಸುಮಾ ಇವರು ಅವಿರೋಧವಾಗಿ ಚುನಾಯಿತರಾಗಿರ್ತಾರೆ ಸರ್. ಚಿಂತಾಮಣಿ ನಗರದಲ್ಲಿ ಇದೀಗ ಹೆರಿಟೇಜ್ ಹಾಲಿನ ಉತ್ಪನ್ನಗಳ ಮಾರಾಟ ಮಳಿಗೆ ಅಂಜನಿ ಬಡಾವಣೆ ರಾಯಲ್ ರಸ್ತೆ ನಗರ ಪೊಲೀಸ್ ಠಾಣೆಯ ಬಳಿ ಆರಂಭವಾಗಿದೆ. ನಮ್ಮ ಹೆರಿಟೇಜ್ ಮಳಿಗೆಯಲ್ಲಿ ಹಾಲು, ಮೊಸರು, ತುಪ್ಪ, ಪನ್ನೀರ್, ಐಸ್ ಕ್ರೀಮ್ ಸೇರಿದಂತೆ ಎಲ್ಲ ರೀತಿಯ ಹಾಲಿನ ಸಿಹಿ ಉತ್ಪನ್ನಗಳು ದೊರೆಯುತ್ತವೆ. ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಹಾಲು, ಮೊಸರು, ಮಜ್ಜಿಗೆ ಸರಬರಾಜು ಮಾಡಲಾಗುವುದು. ವಿವರಗಳಿಗೆ ಅನಂತ್ರವರ ಮೊಬೈಲ್ ನಂಬರ್ 8971971077ಗೆ ಸಂಪರ್ಕಿಸಬಹುದು.